ಇಲ್ಲಿ ನಡಿಬೇಕಾದದ್ದು ಸಂಧಾನ ಅಲ್ಲ, ಸಂವಿಧಾನ. ಎಲ್ಲರೂ ಬಸ್ರಿ ಆಗಲ್ಲ, ನೆನಪಿನಲ್ಲಿ ಇಟ್ಕೊಳ್ಳೋ ಇಸ್ವಿ ಆಗ್ತಾರೆ. ಹೀಗೆ ಅನೇಕ ಪವರ್ಫುಲ್ ಡೈಲಾಗ್ಗಳ ಎಫೆಕ್ಟಿವ್ ಮೂವಿ ಲ್ಯಾಂಡ್ ಲಾರ್ಡ್. ಜಡೇಶ್ ಹಂಪಿ ನಿರ್ದೇಶನದ ಈ ಸಿನಿಮಾದಲ್ಲಿ ಹಳ್ಳಿಯಲ್ಲಿನ ಅನಿಷ್ಟ ಪದ್ಧತಿ, ಅದರ ವಿರುದ್ಧ ಹೋರಾಟವನ್ನು ತುಂಬ ಪರಿಣಾಮಕಾರಿಯಾಗಿ ಸಿನಿಮಾ ಮಾಡಿದ್ದಾರೆ. ದುನಿಯಾ ವಿಜಯ್ ಸಿನಿಮಾದ ಪ್ರಾರಂಭದಲ್ಲಿ ಮುಗ್ಧ ಪರಿಸ್ಥಿತಿಯ ಬಲಿಪಶುವಾಗಿ ಅಭಿನಯ ನೀಡಿದ್ದಾರೆ. ನಂತರ ಶೋಷಣೆಗೆ ವಿರುದ್ಧ ಸಿಡಿದೆದ್ದಾಗ ಹಳೆಯ ಕತೆ ಓಪನ್ ಆಗುತ್ತದೆ. ಅಲ್ಲಿ ಉಮಾಶ್ರೀಯ ಅಭಿನಯ ನಿಜಕ್ಕೂ ಎದೆಗಿಳಿಯುತ್ತದೆ. ಯಾವಾಗಲೂ ಗ್ಲಾಮರಸ್ ಆಗಿ ಮಿಂಚುತ್ತಿದ್ದ ಗುಳಿಕನ್ನಿಯ ಬೆಡಗೆ ರಚಿತಾ ರಾಮ್ ರಾಚಯ್ಯನ ಹೆಂಡತಿಯಾಗಿ ಗಟ್ಟಿತನದ ಹೆಂಗಸಾಗಿ ಶಾಬಾಷ್ ಎನ್ನುವಂತಹ ಆಕ್ಟಿಂಗ್ ಮಾಡಿದ್ದಾರೆ. ದುನಿಯಾ ವಿಜಯ ಸ್ವಂತ ಮಗಳು ಈ ಸಿನಿಮಾದಲ್ಲೂ ಕೂಡ ಮಗಳ ಪಾತ್ರವನ್ನು ಮಾಡಿದ್ದಾರೆ. ಮೊದಲನೇ ಸಿನಿಮಾದಲ್ಲಿ ಕಲಾವಿದನ ಮಗಳು ಎಂಬುದನ್ನು ತನ್ನ ಅಭಿನಯದಿಂದ ಸಾಬೀತು ಮಾಡಿದ್ದಾರೆ. ತನ್ನ ಇನಿಯನೊಂದಿಗೆ ಡ್ಯುಯೆಟ್ ಸಾಂಗ್, ಲಿರಿಕ್ಸ್ ಸೂಪರ್ ಇದೆ. ದ್ವಿತೀಯಾರ್ಧ ಸಿಕ್ಕಾಬಟ್ಟೆ ಹೊಡೆದಾಟ, ರಕ್ತಪಾತ. ಆದರೆ ದುನಿಯಾ ವಿಜಯ್ ಆ್ಯಕ್ಷನ್ನಲ್ಲಿ ಮಿಂಚಿದಷ್ಟು ಸೆಂಟಿಮೆಂಟ್ನಲ್ಲೂ ಕೂಡ ಆ್ಯಡ್ಸಪ್ ಎನ್ನುವಂಥ ಆ್ಯಕ್ಟಿಂಗ್ ನೀಡುತ್ತಾರೆ. ಹಾಗಾಗಿ ದುನಿಯಾ ನಂತರ ವಿಜಯ್ಗೆ ಭಾವನಾತ್ಮಕ ಅಭಿನಯದ ಚಿತ್ರಗಳು ಅವರ ಪಾಲಿಗೆ ಬರದಿದ್ದು ನಿಜಕ್ಕೂ ಯೋಚನೆ ಮಾಡುವಂಥ ವಿಷಯ. ಗೋಪಾಲ್ ದೇಶಪಾಂಡೆ ಸಿನಿಮಾದಿಂದ ಸಿನಿಮಾಕ್ಕೆ ಮನಸ್ಸಿನಲ್ಲಿ ಉಳಿಯುವಂತಹ ಉತ್ತಮ ಅಭಿನಯವನ್ನು ನೀಡುತ್ತಿದ್ದಾರೆ. ಮಿತ್ರ ದುನಿಯಾ ವಿಜಯ ಮಿತ್ರ ಬ್ಯಾಟ್ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಜಹಾಂಗೀರ್ನಂತಹ ಅನೇಕ ರಂಗಭೂಮಿ ಕಲಾವಿದರ ಅಭಿನಯ ಈ ಚಿತ್ರದಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಲಿಸನಿಂಗ್.